ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಗಲಕಾಯಿಯ ಟೇಸ್ಟಿ ಕರಿ ಮಾಡಿ ನಿಮಗೆ ನಾನು ತೋರಿಸ್ತಾ ಇರೋದು GSPಯ ಕರತಂಬಡೆ ಸುಕ್ಕೆ. ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಳ್ಬೇಕು. GSPಯಲ್ಲಿ ಹಾಗಲಕಾಯಿಯ ರುಚಿಯಾದ ಸಾಂಪ್ರದಾಯಿಕ ಅಡುಗೆ ಇದೆ ವೀಕ್ಷಕರೇ. ಹಾಗಲಕಾಯಿ ಕೋಸಂಬರಿ, ಹಾಗಲಕಾಯಿ ತಳಾಸಣಿ ಅಂತ ಮಾಡ್ತಾರೆ. ಹಾಗಲಕಾಯಿ ಅಮಟೆಕಾಯಿ ಹಾಕಿ ಗಸಿ, ಹಾಗೂ ಹಾಗಲಕಾಯಿಯ ಉಪ್ಪಿನಕಾಯಿ, ಹಾಗಲಕಾಯಿಯ ಸಿಹಿ ಉಪ್ಪಿನಕಾಯಿ, ಹಾಗಲಕಾಯಿಯ ಖಾರದ ಉಪ್ಪಿನಕಾಯಿ, ಹಾಗಲಕಾಯಿಯ ವಲ್ವಲ್ ತೆಂಗಿನ ರಸ ಹಾಕಿ ಮಾಡುವಂಥದ್ದು. ತುಂಬ ರುಚಿಯಾಗ್ತದೆ. ಸಾಧಾರಣ ಎಲ್ಲ ರೆಸಿಪೀಸನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಈ ಥರ ಸಣ್ಣ ಸಣ್ಣ ಹೋಳುಗಳಾಗಿ ಹಾಗಲಕಾಯಿಯನ್ನೆಲ್ಲ ಕಟ್ ಮಾಡಿ ನಾನು ಕರಿಗೆ ಹಾಕ್ತಾ ಇದ್ದೇನೆ. ಇದರಲ್ಲಿ ಉಪ್ಪು ಹಾಕಿ ಹಾಗಲಕಾಯಿಯ ನೀರು ತೆಗೆದು ಕೆಲವರು ಕರಿ ಮಾಡ್ತಾರೆ, ಆದರೆ ನಾನು ಆ ಥರ ಮಾಡೋದಿಲ್ಲ. ನಾನು ಡೈರೆಕ್ಟಾಗಿ ಹಾಗಲಕಾಯಿಯನ್ನು ಹಾಕ್ತೇನೆ. ಹಣ್ಣಾದ ಹಾಗಲಕಾಯಿನ ಗೊಜ್ಜು ಕೂಡ ತುಂಬ ರುಚಿಯಾಗ್ತದೆ. ಈಗ ಅಮಟೆಕಾಯಿಯನ್ನೆಲ್ಲ ಜಜ್ಜಿ ತೆಗೆಯುವ. ಉಪ್ಪಿಗೆ ಹಾಕಿಟ್ಟ ಕಣ್ಣಿಲೆಯನ್ನು ಕೂಡ ನೀರಿಗೆ ಹಾಕಿ ಇಟ್ಟಿದ್ದೇನೆ. ಈಗ ಉಪ್ಪಿನ ಅಂಶ ಎಲ್ಲ ಹೋಗಿದೆ. ಇವೆಲ್ಲವನ್ನು 1 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡುವ. ಈಗ ಮಸಾಲೆಗೆ ರೆಡಿ ಮಾಡುವ. ಮಸಾಲೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ 1 ದೊಡ್ಡ ಚಮಚದಷ್ಟು ಉದ್ದಿನಬೇಳೆ ಚೆನ್ನಾಗಿ ಕೆಂಪಗೆ ಹುರಿದ. ಅರ್ಧ ಹುರಿತಾ ಇರುವಾಗ 3 ರಿಂದ 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಹುರಿತಾ ಇದ್ದೇನೆ. ಮಸಾಲೆಗೆ 1/4 ತೆಂಗಿನಕಾಯಿ ತುರಿ ಹಾಗೂ ಘಾಟಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ವೀಕ್ಷಕರೇ. ನಿಮ್ಮ ಖಾರಕ್ಕನುಸಾರವಾಗಿ ಮೆಣಸನ್ನು ನೀವು ತೆಗೆದುಕೊಳ್ಬೋದು. ನೋಡಿ, ಇಷ್ಟು ಹುರಿದ್ರೆ ಸಾಕು. ಈಗ ಮಸಾಲೆ ಅರ್ಧ ಕಡ್ದಾದ್ಮೇಲೆ ಫ್ರೈ ಮಾಡಿದ ಉದ್ದಿನಬೇಳೆ ಕೊತ್ತಂಬರಿಯನ್ನು ಹಾಕುವ. ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಒಗ್ಗರಣೆಗೆ ಇಡುವ. ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಕರಿಬೇವಿನ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಆಮೇಲೆ ಬೆಂದ ತರಕಾರಿ ಅದು ಹಾಕಿದ ನಂತರ ನಾನು ರುಚಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ವೀಕ್ಷಕರೇ. ಯಾಕಂದರೆ ಹಾಗಲಕಾಯಿ ಸ್ವಲ್ಪ ಕಹಿ ಇರುವ ಕಾರಣ ಬೆಲ್ಲವನ್ನು ಹಾಕಿದರೆ ರುಚಿ ಚೆನ್ನಾಗಿ ಬರ್ತದೆ. ಮಸಾಲೆಯನ್ನು ತುಂಬ ನಯ ಮಾಡೋದು ಬೇಡ, ಇಷ್ಟು ಮಾಡಿದರೆ ಸಾಕು. ಬೆಲ್ಲ ಎಲ್ಲ ಕರಗಿತು. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ರುಚಿ ನೋಡಿ, ಬೇಕಾದರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಯಾಕಂದರೆ ಕಣಿಲೆಗೆ ಉಪ್ಪಿನ ಅಂಶ ಇರ್ತದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.